ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆಶ್ರಯ ಯೋಜನೆಗಾಗಲಿ ಅಥವಾ ಮನೆ ಹಂಚಿಕೆ ಆಗಲಿ ಸರ್ಕಾರ ಯೋಜನೆಗಳನ್ನು ಅನೇಕ ಕಾಲಾನುಘಟ್ಟಗಳಿಂದ ಮಾಡುತ್ತಲೇ ಬಂದಿದೆ. ಆದರೆ ಅವುಗಳನ್ನು ಅನುಷ್ಠಾನ ಮಾಡುವುದರಲ್ಲಿ ರಾಜಕಾರಣ ಮೇಲುಗೈ ಸಾಧಿಸುವುದು ಸಾಮಾನ್ಯ. ಆದರೆ ನಿಪ್ಪಾಣಿಯಲ್ಲಿ ಪಟ್ಟಣಕುಡಿ ವ್ಯಾಪ್ತಿಯ ದಾಯನ್ಗಡೆ ಮಾಳದಲ್ಲಿ ನಿರ್ಮಿಸಿರುವ 1 BHK ಮನೆಗಳು ಹಂಚಿಕೆಗಾಗಿ ಬುಧವಾರ ನಡೆದ ಆಶ್ರಯ ಯೋಜನೆ ಸಮಿತಿ ಸಭೆಯಲ್ಲಿ ಭಾರೀ ಗದ್ದಲ ಉಂಟಾಗಿ ಕೊನೆಗೆ ಸಭೆಯನ್ನು ರದ್ದು ಮಾಡುವಂಥ ಸಂದರ್ಭ ಉಂಟಾಯಿತು. ಸಭೆಯಲ್ಲಿ ಶಾಸಕಿಯಾದ ಶಶಿಕಲಾ ಜೊಲ್ಲೆ, ಈ ಆಶ್ರಯ ಸಮಿತಿ ಅಧ್ಯಕ್ಷರು ಕೂಡ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಮೊದಲು 4 ಹಂತದ ಹಣ ಪಾವತಿಸಿದ 600 ಫಲಾನುಭವಿಗಳಿಗೆ ಲಾಟರಿ ಮೂಲಕ ಮನೆ ಹಂಚಲು ಮಾಡಲಾಗುವುದು ಎಂದು ತಿಳಿಸಿದರು. ಇದಕ್ಕೆ ಬೂಡಾ ಅಧ್ಯಕ್ಷ ಲಕ್ಷ್ಮಣ್ ಚಿಂಗಳೆ ವಿರೋಧ ವ್ಯಕ್ತಪಡಿಸಿದರು. 948 ಫಲಾನುಭವಿಗಳಿಗೆ ಹಣ ಪಾವತಿಸುವುದರಿಂದ ಎಲ್ಲರಿಗೂ ಲಾಟರಿ ನಡೆಸಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ಪ್ರತಿಯಾಗಿ ಶಾಸಕಿಯವರು 800 ಮನೆಗಳ ಸಿದ್ಧವಾಗಿರುವುದರಿಂದ 800 ಮಂದಿಗೆ ಮನೆ ಹಂಚಿಕೆ ಮಾಡಲು ಸಿದ್ಧವಿರುವುದಾಗಿ ತಿಳಿಸಿದರು. ಆದರೆ ಇದಕ್ಕೂ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಸುಮಾರು ಈಗ 600 ಮನೆಗಳು ರೆಡಿ ಇದ್ದಾವೆ ಇನ್ ಆಲ್ ಸೆನ್ಸ್. ಆ 600 ಮನೆಗಳ ಹಂಚಿಕೆ ಆಗಬೇಕು. ಮತ್ತು ಯಾರಿಗೆ ಹಂಚಿಕೆ ಆಗಬೇಕು? ಅಧ್ಯಕ್ಷರು ಅಂದರೆ MLA ಅವರು ಏನು ಲಿಸ್ಟ್ ಮಾಡಿದ್ದಾರೆ ಆ ಲಿಸ್ಟಲ್ಲಿ ಇರ್ತಕ್ಕಂಥ 600 ಮಂದಿ ಡ್ರಾದಲ್ಲಿ ಭಾಗಿಯಾಗಬೇಕು, ಅವರಿಗೆ ಮನೆಗಳು ಹಂಚಿಕೆ ಆಗಬೇಕು ಅಂತ ಅಟ್ಟಾಡ್ತು. ನಾವು ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಅದಕ್ಕೆ ವಿರೋಧ ಮಾಡಿದ್ವಿ. ಆಮೇಲೆ ನಾವು DC ಅವ್ರ ಜೊತೆ ಮಾತಾಡ್ತೀವಿ. DC ಅವ್ರು ಹೇಳಿದರು ಇನ್ನೂ 200 600ದಲ್ಲಿ ಇನ್ನೂ 200 ಆ್ಯಡ್ ಮಾಡಿಕೊಡ್ರಿ ಅಂತಂದರು DC ಅವರು. ನಾನು ಒಪ್ಕೊಂಡೆ. ಅದಕ್ಕೆ 200 ಆ್ಯಡ್ ಮಾಡಿದ ನಂತರ ಇವರು ಪ್ರತ್ಯಕ್ಷ ಲಿಸ್ಟ್ ಕೊಟ್ಟಾಗ ನಾವೇನು 200 ಆ್ಯಡ್ ಮಾಡಿದ್ವಲ್ಲ ಅದ್ರಾಗ ಬರೀ ಅವ್ರು ನಮ್ಮ 65 ಮಂದಿನ ತೊಗೊಂಡ್ರು. 65 ಮಂದಿನ ತೊಗೊಂಡು ಅವ್ರು ಬತ್ತು 135 ಮಂದಿ ಅವ್ರು ಸೇರಿಸಿದ್ರು BJP ಅವ್ರನ್ನ. ನಾನೇನು ಇಲ್ಲಿ BJP ಕಾಂಗ್ರೆಸ್ ಸಂಬಂಧ ಇಲ್ಲ. ಏನು ಲಿಸ್ಟ್ನಲ್ಲಿ ಇದ್ದಾರೆ ಫಲಾನುಭವಿಗಳು, ನಾವು ಯಾರಿಗೂ ಟಿಕ್ ಮಾಡಿಲ್ಲ. ಇವ್ರು ತೊಗೊಳ್ರಿ ನಾವು ಯಾರಿಗೂ ಟಿಕ್ ಮಾಡಿಲ್ಲಲ್ಲ. ನೀವು ಯಾಕೆ ಟಿಕ್ ಮಾಡಿ ತೊಗೋತೀರಿ ಅಂತ ಕೇಳಿದ್ರೆ, ದುಡ್ಡು ತುಂಬಿದವ್ರು ಎಲ್ಲರೂ ತೊಗೋರಿ. ಅದಕ್ಕೆ ಹಠಕ್ಕೆ ಬಿದ್ದು ನಾವು 948 ಮಂದಿಗೆ ಇದರಲ್ಲಿ ಭಾಗ ಆಗಬೇಕು ಅಂತ ಹಠ ಹಿಡಿದೀವಿ. ಅವರು 600 ಮಂದಿಗೆ ಆಗಬೇಕಂತ ನ್ಯಾಯ ಕೊಡ್ಸೋಕ್ಕೆ, ಅವ್ರ ಕಾರ್ಯಕರ್ತರಿಗೆ ನ್ಯಾಯ ಕೊಡ್ಸೋಕೆ ಪ್ರಯತ್ನ ಮಾಡಿದ್ರು. ಇದು ಪಟ್ಟಣಕುಡಿ ಗ್ರಾಮದಲ್ಲಿ ನಡೆದ ಆಶ್ರಯ ಯೋಜನೆ ಸಮಿತಿ ಸಭೆಯಲ್ಲಿ ನಡೆದಿರುವಂಥ ಘಟನೆ. ಆದರೆ ಕೆಲವೊಂದು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಬೇಕಾಗುವಂಥ ಸಂದರ್ಭ, ಇಲ್ಲಿ ಯಾಕೆ ರಾಜಕಾರಣ ಕೂಡಿದೆ ಅನ್ನುವುದನ್ನು ನಾವು ಇಲ್ಲಿ ತಿಳಿಸಬೇಕಾದಂತಂದರೆ, ಕಾಂಗ್ರೆಸ್ ಹಾಗೂ BJP ಕಾರ್ಯಕರ್ತರಿಗೆ ಈ ಮನೆ ನೀಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ ಆಶ್ರಯ ಯೋಜನೆ ಸಮಿತಿ ಅಧ್ಯಕ್ಷರು ಕೂಡ ಆಗಿರುವ ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಶಾಸಕರಾಗಿರುವ ಶಶಿಕಲಾ ಜೊಲ್ಲೆ ಅವರು ತಾವು ಸಿದ್ಧಪಡಿಸಿರುವ 600 ಕುಟುಂಬಗಳ ಯಾದಿಯನ್ನು ಅಂತಿಮಗೊಳಿಸಲು ಪ್ರಯತ್ನ ನಡೆಸುತ್ತಿದ್ದಾರೆ ಎಂಬುದನ್ನು ಬೂಡಾ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ಚಿಂಗಳೆ ಅವರು ಇದನ್ನು ವಿರೋಧಿಸಲು ಪ್ರಾರಂಭಿಸಿದರು. ಅದಕ್ಕಾಗಿ ಅಲ್ಲಿ ಉಪಸ್ಥಿತಿದ್ದ ಜನರು, BJP ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ವಿರೋಧಿಸಲು ಪ್ರಾರಂಭಿಸಿದರು. ಮೊದಲನೆಗೆ 600 ಫಲಾನುಭವಿಗಳಿಗೆ ಲಾಟರಿ ಮೂಲಕ ಮನೆ ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದರು. ಅದಕ್ಕೆ ಬೂಡಾ ಅಧ್ಯಕ್ಷರು ಲಕ್ಷ್ಮಣರಾವ್ ಚಿಂಗಳೆ ಅವರು ವಿರೋಧ ವ್ಯಕ್ತಪಡಿಸಿ 948 ಫಲಾನುಭವಿಗಳಿಗೆ ಹಣ ಪಾವತಿಸಿರುವುದರಿಂದ ಎಲ್ಲರಿಗೂ ಲಾಟರಿ ನೀಡಬೇಕೆಂದು ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಇದರಲ್ಲಿ ಜಾತಿ ಆಧಾರಿತವಾಗಿ ವಿಂಗಗಳಲ್ಲಿ ಮನೆಗಳನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಎಂದು ಗಂಭೀರ ಆರೋಪ ಕೂಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿದ ಮಾಜಿ ಸಂಸದ ಅಣ್ಣಾಸಾಬ್ ಜೊಲ್ಲೆ ಹಾಗೂ ಲಕ್ಷ್ಮಣರಾವ್ ಚಿಂಗಳೆ ಅವರ ನಡುವೆ ವಾಗ್ವಾದ ನಡೆಯುತ್ತದೆ. ಅಲ್ಲಿ ಉಪಸ್ಥಿತಿದ್ದ ಜನರ ಜೊತೆ ಮಾತನಾಡುತ್ತಾ ಲಕ್ಷ್ಮಣರಾವ್ ಚಿಂಗಳೆ ಅವರು ಹೇಳ್ತಾರೆ, 2013ರಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಹಾಗೂ ಅಂದಿನ ಶಾಸಕ ದಿವಂಗತ ಶಾಸಕರಾದ ಕಾಕಾ ಸಾಹೇಬ್ ಪಾಟೀಲ್ ಅವರು ಈ ಯೋಜನೆಯನ್ನು ಅನುಷ್ಠಾನ ಹಾಗೂ ಮಂಜೂರು ಮಾಡಿಕೊಂಡು ಬಂದಿದ್ದು, ಇದನ್ನು ಬಡವರಿಗಾಗಿ ಕಾಂಗ್ರೆಸ್ ಯಾವತ್ತೂ ಈ ಕಾರ್ಯಕ್ರಮವನ್ನು ರೂಪಿಸಿದೆ ಎಂದು ಉಪಸ್ಥಿತಿದ್ದ ಜನರಿಗೆ ತಮ್ಮ ಮಾಹಿತಿಯನ್ನು ನೀಡುತ್ತಾರೆ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್, ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಗೃಹ ನಿರ್ಮಾಣಗಳ ಒಂದು ಯೋಜನೆ, ಬಡವರಿಗೆ ಮನೆಗಳ ಹಂಚಿಕೆ ಮಾಡಬೇಕು. 1 BHK ಮನೆಗಳನ್ನ ಕಟ್ಟಲಾಗಿದೆ.
ಹೌದು. ಸುಮಾರು 2,000 ಮನೆಗಳ ಮಂಜೂರಾಗಿದೆ. ಅದು 2018ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಮಾಜಿ ಶಾಸಕರಾದಂಥ ಕಾಕಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ 1,812 ಫಲಾನುಭವಿಗಳ ಆಯ್ಕೆ ಮಾಡಿ ಆ ಒಂದು ಮನೆಗಳನ್ನು ಕೊಡ್ತಕ್ಕಂಥ ಯೋಜನೆ ರೂಪಿಸಿದೆ. ಅದನ್ನು ವಿರೋಧಿಸಿದ ಬಿಜೆಪಿ ಕಾರ್ಯಕರ್ತರು ಕೂಗಾಟ ಚೀರಾಟ ಪ್ರಾರಂಭಿಸಿದಾಗ ಈ ಕಡೆಯಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಇದನ್ನು ವಿರೋಧಿಸಲು ಪ್ರಾರಂಭಿಸುತ್ತಾರೆ. ಇದನ್ನೆಲ್ಲ ಗಮನಿಸಿದ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ತಮ್ಮ ಕಾರ್ಯಕರ್ತರ ಜೊತೆ ಮಾತನಾಡುತ್ತಾ ಕಣ್ಣೀರನ್ನು ಹಾಕುತ್ತಾರೆ. ಇದು ಒಂದು ಸಹಾನುಭೂತಿಯ ಹಾಗೂ ಇದು ರಾಜಕಾರಣದ ಒಂದು ಭಾಗ ಎಂದು ಲಕ್ಷ್ಮಣರಾವ್ ಚೆಂಗಳೆ ಅವರು ತಮ್ಮ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಅನುಕಂಪ ಅನ್ನೋದಕ್ಕಿಂತ ಅವರು ಕಣ್ಣೀರಿಟ್ಟು ಇದರಲ್ಲಿ ಶಾಸಕರು ತಮ್ಮ ಅಸಮರ್ಥತೆಯನ್ನು ಕಣ್ಣೀರು ಮುಖಾಂತರ ತೋರಿಸಿದ್ದಾರೆ. ಈಸ್ ನಾಟ್ ಕೆಪೇಬಲ್ MLA. ಈ ಎಲ್ಲ ಒಂದು ಪ್ರಕರಣಗಳನ್ನು ನೋಡಿದರೆ ಈ ಯೋಜನೆಯನ್ನು ಜಾರಿಗೆ ಮಾಡಲು ಹಾಗೂ ವಿತರಿಸುವ ಸಂದರ್ಭ ಕಾಂಗ್ರೆಸ್ ಹಾಗೂ BJP ಒಂದು ಬಡವರ ಹಿತಾಸಕ್ತಿ ಕಾಪಾಡಿಕೊಳ್ಳುವಲ್ಲಿ ಪ್ರಯತ್ನ ಹಾಗೂ ರಾಜಿ ಸಂಧಾನ ಮಾಡಿಕೊಳ್ಳಬೇಕನ್ನುವುದು ಜನರು ತಮ್ಮ ಬೇಡಿಕೆಗಳನ್ನು ಆಯಾ ನಾಯಕರುಗಳಿಗೆ ತಿಳಿಸಲು ಪ್ರಾರಂಭಿಸುತ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಗದ್ದಲ ಹಾಗೂ ಚೀರಾಟ, ವಿರೋಧ ಪರ ಘೋಷಣೆಗಳು ಇವೆಲ್ಲದರ ಮಧ್ಯೆ ಲಕ್ಷ್ಮಣರಾವ್ ಚೆಂಗಳೆ ಅವರನ್ನು ವೇದಿಕೆಯಿಂದ ಸುರಕ್ಷಿತವಾಗಿ ಪೊಲೀಸರು ಅವರನ್ನು ಹೊರಗಡೆ ತೆಗೆದುಕೊಂಡು ಹೋಗ್ತಾರೆ. ಇದು ಒಂದು ನಡೆದಿರುವಂಥ ಘಟನೆಯನ್ನು ನೋಡಿದರೆ ಈ ಮನೆ ಹಂಚಿಕೆ ಯಾವ ರೀತಿ ಈ ಎರಡು ಪಕ್ಷಗಳು ಹಾಗೂ ಜಿಲ್ಲಾ ಆಡಳಿತ ಇದನ್ನು ತೆಗೆದುಕೊಳ್ಳಿದೆ ಹಾಗೂ ಬಡವರಿಗೆ ಹಾಗೂ ಕಟ್ಟಕಡ ವ್ಯಕ್ತಿಗಳಿಗೆ ನ್ಯಾಯ ಸಿಗಬೇಕಾಗುವಂಥ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಮಧ್ಯಪ್ರವೇಶಿಸಬೇಕು ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕನ್ನೋದು ಜನರ ಹಾಗೂ ಅಲ್ಲಿ ಸ್ಥಳೀಯ ಫಲಾನುಭವಿಗಳ ಒಂದು ಬೇಡಿಕೆಯಾಗಿದೆ. ಎಲ್ಲ ಮಾಹಿತಿಯನ್ನು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದೀವಿ. ಬೆಳಗಾವಿ DC ಅವರು ನಿಪ್ಪಾಣಿ ನಗರಸಭೆಯ ಆಡಳಿತಾಧಿಕಾರಿ ಇರೋದರಿಂದ ಅವರಿಗೂ ಕೂಡ ಎಲ್ಲ ಥರದ ಮಾಹಿತಿ ಕೊಟ್ಟಿದ್ದೀವಿ. ಅವರು ಪ್ರತಿನಿಧಿಯಾಗಿ ನಿನ್ನೆ PD ಕಲಾದಗಿ ಅವರು ಕಾರ್ಯಕ್ರಮದ ಅಲ್ಲಿ ಇದ್ದಂಥ ಪ್ರತಿಯೊಂದು ಮಾಹಿತಿಯನ್ನು ಅವರಿಗೆ ನೀಡಿದ್ದಾರೆ. ಯಾದಿಯನ್ನು ದುರಸ್ತು ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು, ಅದರಲ್ಲಿ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನ್ ತೊಗೊಳ್ಬೇಕು, ನ್ಯಾಯಯುತವಾದ ಅಬ್ಜೆಕ್ಷನ್ ಇದ್ದರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಅಂತಿಮ ಯಾದಿ ಮಾಡಿದ ನಂತರ ಆಮೇಲೆ ಫಲಾನುಭವಿಗಳಿಗೆ ಎಲ್ಲರಿಗೆ ಡ್ರಾಪ್ ಕೊಡಬೇಕು, ನ್ಯಾಯ ಕೊಡಬೇಕು. ವರದಿ ಚಿಕ್ಕೋಡಿಯಿಂದ ಕಿರಣ್ ಹಕ್ಯಾಗೋಳ್ ಹಾಗೂ ಬೆಳಗಾವಿ ರತ್ನಾಕರ್ ಗೌಂಡಿ ಪಂಚಾಯತ್ ಸ್ವರಾಜ್ ಸಮಾಚಾರ.